ಅವ್ರ ಜೊತೆನೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಡಾಕ್ಟರ್ ನಂಬಿ ನಾವು ಹೋಗುವಾಗ ಡಾಕ್ಟರ್ ನಿಮಗೆ ಸಮಸ್ಯೆ ಆಗಿದೆ ಅಂತ ಇದು ಆಶ್ಚರ್ಯ. ಏನ್ ಹೇಳ್ತೀರಾ ಮೇಡಮ್? ನಾನು ಹೋಗಿದ್ದು ಅಲ್ಲಿ ಬ್ಲಡ್ ಕಡಿಮೆ ಆಗಿತ್ತು, 7.8 ಬ್ಲಡ್ ಇತ್ತು. ನಾನು ಎರಡು ಬಾಟ್ಲಿ ಹಾಕ್ಸ್ಕೊಳ್ಳೋಣ, ಒಂದು ಇಂಪ್ರೂವ್ಮೆಂಟ್ ಆಗ್ತೀನಿ ಅಂತಂದೇಳಿ ನಾನು ಸೀದಾ ಹೋಗ್ತೀನಿ. ಯಾರು ಮಾತು ಕೇಳಿಲ್ಲ. ನಮ್ಮ ಮನೇಲಿ ಬೇಡಮ್ಮ ಇಂಪ್ರೂವ್ಮೆಂಟ್ ಮಾಡಿ ಅಂತ ಹೇಳಿದ್ರು. ಇಲ್ಲಮ್ಮ ನನಗೆ ಸ್ವಲ್ಪ ನಿರ್ಜತೆ ಆಗ್ತೈತಿ, ಹೋಗ್ತೀನಿ. ನಾನು ಹೋಗ್ತೀನಿ, ಫ್ರೀ ಐತಿ ಹೇಳು, ನಾನು ಆಕ್ಸೆಪ್ಟ್ ಬರ್ತೀನಿ ಅಂತ ಹೇಳಿ ನಾನು ಹೋಗ್ಬಿಡಿಗೆ ಹೋಗಿ 2 ಬಾಟ್ಲಿ ಬ್ಲಡ್ ಹಾಕ್ರಿ ಅಂತ ನಾನು ಹೋದರೆ ಅವ್ರು ಬ್ಲಡ್ ಹಾಕಿದ್ರು. ಬ್ಲಡ್ ಹಾಕಿ 15 ದಿನ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ಏನು ಹೇಳ್ಬೇಕು, ಗರ್ಭಕೋಶ ತೆಗಿಬೇಕಂತ ಹೇಳಿದ್ರು ದಿಢೀರಂತ. ನನಗೇನಾಗಿದೆ, ಗರ್ಭಕೋಶ ಪ್ರಾಬ್ಲಮ್ ಇರಬೇಕಲ್ಲ, ಏನಾರ ಗಡ್ಡಿ ಬಂದಿರಬೇಕು, ಏನಾರ ಬಾವು ಬಂದಿರ್ಬೇಕು, ಏನಾದರೂ ಒಂದು ಸಮಸ್ಯೆ ಇರಬೇಕಲ್ಲ. ಏನೂ ಇಲ್ಲ, ಯಾಕೆ ತೆಗಿತೀರಿ ಅಂತ ಕೇಳಿದೆ. ಆಯ್ತು ರೀ, ನಾವೆಲ್ಲ ಮಾತಾಡ್ಕೊಂಡು ಬರ್ತಿದ್ದಾಳೆ ಅಂತ ಹೋದ್ರು. ಮತ್ತೆ ಮೇಡಮ್ಮ ವಿಜಯಲಕ್ಷ್ಮಿ ಮೇಡಮ್ ಅಂತ ಇದ್ದಾರೆ, ಎಟ್ಟು ಮೇಡಮರವರು. ಅವ್ರ ಹತ್ರ ಆಫೀಸ್ಗೆ ಕೇಳಿದ್ದೀನಿ ರೀ, ಮೇಡಮರ ನನಗೆ ವಯಸ್ಸಿಲ್ಲ, ಬಟ್ ನನಗೇನು ಸಮಸ್ಯೆ ಇಲ್ಲ, ಗರ್ಭಕೋಶ ತೆಗಿಬೇಡ್ರಿ ಅಂತ ಹೇಳಿದ್ರೆ ತಡಿಯಮ್ಮ ಮತ್ತೆ ಮಾತಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ನಾನು ಬೆಡ್ಡಿಗೆ ಹೋಗಮ್ಮ ಅಂದ್ರು, ಮತ್ತೆ ಬೆಡ್ಡಿಗೆ ಬಂದಿದ್ದೀನಿ. ಮತ್ತೆ ತಿರ್ಗಾ ಬೆಳಗ್ಗೆ ಬಂದು ಏನು ಹೇಳ್ತಾ ಇದಾರ, ಏನಾದರೂ ಸಮಸ್ಯೆ ಆಗ್ಬೋದಮ್ಮ, ಅದು ತೆಗಿಬೇಕು ಅಂತ ಹೇಳಿದ್ರು. ಆದರೂ ಡಾಕ್ಟ್ರು ಹೇಳ್ತಾರೆ ಅಂದಾಗ ನಾನು ತರಿಸ್ಕೊಳ್ಳೋದು ಒಳ್ಳೇದಂತೇಳಿ ನಾನು ಒಪ್ಕೊಂಡಿರೋದು ನಿಜ. ಒಪ್ಕೊಂಡ್ಮೇಲೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಿ ನನಗೆ ಆಪರೇಷನ್ ಮಾಡಿದ ಮೇಲೆ ಮತ್ತೆ ಒಂದು ನರ ಬಿಟ್ಟಿದ್ದಾರೆ ರೀ. ಒಂದು ನರ ಬಿಟ್ಟಿದ್ದಾರೆ ಮೇಡಮ್. 4 ತಿಂಗಳ ನಾವು ಅನುಭವಿಸಿದ್ದೀನಿ. ಅಂದರೆ ಇದು ಎಲ್ಲ ಪಬ್ಲಿಕ್ ಹೇಳಕ್ ಆಗ್ತಿಲ್ಲ. ನಮ್ಮ ಹೆಣ್ಮಕ್ಳ ವಿಷಯ ಅದು ದೊಡ್ಡ ಮಟ್ಟದಲ್ಲಿ ನಾವು ಅನುಭವಿಸಿದ್ದೀನಿ. ನಾನು ಅದು 4 ತಿಂಗಳು ಆದ ಮತ್ತೆ ಆಪರೇಷನ್ ಮಾಡಿದ ಮೇಲೆ ಡಿಸ್ಚಾರ್ಜ್ ನನಗೆ ಸಮಸ್ಯೆ ಆಗ್ತೈತೆ, ಒಳಗಡೆ ತುಂಬ ಸಮಸ್ಯೆ. ಇರ್ತೀನ ಅಂತ ನನಗೆ ಕನಸ್ನಾಗ ಸತ್ಯ ಅನ್ಕೊಂಡಿಲ್ಲ. ನನ್ನ ಮಗನ ನೆನೆಸ್ಕೊಳ್ತಾ ಇದ್ದೆ ನಾನು. ಒಬ್ಬ ಮಗ ಇದ್ದಾನ, ನನ್ನ ಮಗನ ಯಾರು ಸಾಕ್ಬೇಕಂತ ನೋವು ಅನುಭವಿಸ್ತಾ ಇದ್ದೆ ನಾನು. ನನಗೆ ಏನಾದರೂ ಮಾಡಿ ನನ್ನ ಮಗನ ಮಗ ನೋಡೋಕ್ಕಾದ್ರೆ ನನಗೆ ಉಳಿಸಂತ ದೇವರಲ್ಲಿ ಬೇಡಿಕೆ ಹೇಳ್ತಾ ಇದ್ದೆ ನಾನು. ಅಷ್ಟು ನೋವು ಆಗ್ತಾ ಇತ್ತು ನನಗೆ ಆ ಸಮಸ್ಯೆ. 6 ದಿನದ ಒಳಗಡೆ ಅದಿಷ್ಟು ಇನ್ಸ್ಪೆಕ್ಷನ್ ಅಂದರೆ ಸಾಮಾನ್ಯ ಇನ್ಸ್ಪೆಕ್ಷನ್ ಆಗಿಲ್ಲ ಮೇಡಮ್, ಮೈ ತುಂಬ ಇನ್ಸ್ಪೆಕ್ಷನ್ ಆಗಿದೆ. ಇರ್ತೀನಂತ ಗ್ಯಾರಂಟಿ ಇರಲಿಲ್ಲ. ರಿಪೋರ್ಟ್ ಆ ಥರ ಬರ್ತಾ ಇದೆ ನನಗೆ. ಬಂದಾಗ ಭಯ ಶುರುವಾಯಿತು. ನಮ್ಮ ಮನೆಯಲ್ಲೆಲ್ಲ ನಮ್ಮ ಅಣ್ಣ ತಮ್ಮಳು ಅವರೆಲ್ಲ ತೀರ್ಮಾನ ಮಾಡಿದರು, ಹೋಗಿ ಎಲ್ಲಾರ ಹೊರಗಡೆ ನಾವು ತೋರಿಸ್ಕೊಳ್ಳೋಣ, ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂತ ಮಾತಾಡ್ಕೊಂಡ್ರು ಅವರೆಲ್ಲ. ಏನಾರು ಆಗಲಿ ಬರ್ರಿ, ಯಾವುದೋ ಒಂದು ಮನೆನ ಹೊಲ ಏನಾದ್ರು ಮಾರಿ, ನಮ್ಮ ಚಿಕ್ಕಪ್ಪನ ಮಕ್ಕಳು ಅವರೆಲ್ಲ ಏನಾರು ಮಾರಿ ನೀನು ಉಳಿಸ್ಕೊಂತಿ ಬಾರಮ್ಮ ಅಂತ ಅವ್ರು ಬೈರ ಕೊಟ್ಟಾಗ ನಾನು ಅಲ್ಲಿಂದ ನಾನು ಹೋಗ್ತೀನಂತ ನಾನು ಮಾತು ಕೊಟ್ಟರೆ ವಿಡಿಯೋ ಮಾಡಕ್ಕೆ ಹೇಳಕತ್ತಾರ, ನಿಮ್ಗಿಂದ ನೀನು ಹೋಗ್ತಿ ಅಂತ ಕಾರಣ ನೋಡ್ರಿ ಇದು ಅಂತ. ಆಯ್ತು ಮಾಡ್ಕೊಳ್ರಿ, ನಾನು ಒಟ್ಟ ಜನ್ಮ ಉಳಿಸ್ಕೊಂಡು ನಾನು ಹೊರ ಬರ್ಬೇಕಂತ ನಾನು ತೀರ್ಮಾನ ಇದ್ರಿ. ಅಲ್ಲಿಂದ ಬಂದು ಕೊಂಡು ಹೋದೆ ಮೇಡಮ್. ಅಲ್ಲಿನೂ ಭಾಳ ಸಮಸ್ಯೆ ಐತಿ, ಇನ್ಸ್ಪೆಕ್ಷನ್ ಐತಮ್ಮ, ನೀನು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ಬೇಕಂದ್ರು ಲೋಕಲ್ ಡಾಕ್ಟರ್ಗಳಂದ್ರು ಹೋದಾಗ. ಮತ್ತೆ ಅಲ್ಲಿಂದ ಹೊಸಪೇಟೆಗೆ ಹೋಗಿ ಪೀಪಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರಿ. ಅವರೆಲ್ಲ ಚೆಕಪ್ ಮಾಡಿ ಪ್ರತಿಯೊಂದು ಇದು 6 ದಿನದೊಳಗಡೆ ನಾವು ಹೊರಗೆ ಬಂದಿದೆ ಅಲ್ಲಿ ಓಪಿಡಿಯಿಂದ. ಬಂದಮೇಲೆ ಮತ್ತೆ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ತೋರಿಸ್ಕೊಳಕತ್ತೀನಿ. ಅವ್ರು ಹೇಳಿದ್ರು ಮೇಡಮ್ ಎಲ್ಲ ರಿಪೋರ್ಟ್ ನೋಡಿ ಇದು ಆಪರೇಷನ್ ಫೇಲ್ ಆಗಿದೆ ಅಂದ್ಬಿಟ್ಟು ದಿಢೀರ್ ಅಂತ. ಅವಾಗಲೂ ಎದೆ ಹೊಡೆದ್ಬಿಟ್ಟೆ ನಾನು. ಎದೆ ಹೊಡಿಬಾರ್ದು ನಾನು ಧೈರ್ಯವಾಗಿ ಇರಬೇಕಲ್ಲ ಅಂತ ಹೇಳಿ ಮತ್ತೆ ಹೊರಗಡೆ ಬಂದೆ. ಅಲ್ಲಿ 15 ದಿನ ಅಡ್ಮಿಟ್ ಮಾಡ್ಕೊಂಡು ಭಾಳ ಹಣ ಖರ್ಚಾಯಿತು ಮೇಡಮ್. ಅಲ್ಲಿ ತುಂಬ ಹಣ ಖರ್ಚಾಯಿತು. ಆದರೂ ಒಂದು ಜೀವ ಇಂಪಾರ್ಟೆಂಟು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಓಪಡಿ ಒಳಗಡೆ ಅಷ್ಟು ನೋವು ಅನುಭವಿಸಿ ಅಲ್ಲಿಂದ ಮತ್ತೆ ಇವ್ರ ಹತ್ರನೇ ಬಂದೇರಿ. ಇವ್ರ ಹತ್ರನೇ ಬಂದು ಮತ್ತೆ 15 ದಿನ ಅಡ್ಮಿಟ್ ಮಾಡ್ಕೊಂಡು ಮತ್ತೆ ಎಲ್ಲಿ ಕಳಿಸಿದ್ರು ಟಿ ಬಿ ಸೆಂಟ್ರಿಗೆ ಹೋಗ್ಬೇಕಮ್ಮ ಅಂತೇಳಿ. ಆಯ್ತು ಹೇಳ್ರಿ ಹೋಗ್ತೀನಿ ಅಂತೇಳಿ ಅಲ್ಲಿಂದ ಟಿ ಬಿ ಸೆಂಟ್ರಿಗೆ ಬಂದೆ. ಅಲ್ಲಿ ಸಾರು ಅವ್ರ ಹತ್ರ ಮಾತಾಡಿದ್ರು. ಮತ್ತು ಅವರು 4 ತಿಂಗಳ ಇರಬೇಕಂದ್ರು. ಬಾಯಿ ಒಳಗಡೆ 4 ತರಲ್ಲಮ್ಮ, 4 ತಿಂಗಳು ಬಿಟ್ಟು ಬಾ ಅಂದರು. 4 ತಿಂಗಳವರೆಗೆ ಇದು ಅನುಭವಿಸೋದು ಹೆಂಗಂತ ಕೇಳ್ತಾ ಇದ್ದೆ. ಅಲ್ಲೇ ಕೇಳ್ಬೇಕಮ್ಮ, ನೀನು ಯಾರು ತಪ್ಪು ಮಾಡಿದ್ದಾರೆ ಅವರಲ್ಲೇ ಕೇಳ್ಬೇಕಂದ್ರೆ ಅವ್ರು ಹೇಳೋದು ಸರಿ ಐತಿ. ತಪ್ಪು ಮಾಡಿದಾರಂದ್ರೆ ಇದನ್ನು ಸರಿಪಡಿಸ್ರಿ ಸರ್, ತಪ್ಪು ಮಾಡಿರೋದು ನಿಮ್ಮಲ್ಲೇ ಎಲ್ಲರಲ್ಲ ನೀವಂತ ಕೇಳ್ಕೊಂಡೆ. ಆಯಿತು 4 ತಿಂಗಳ ಮೇಲೆ ನಾನು ಮಾಡೋದಂತು. 4 ತಿಂಗಳವರೆಗೆ ಮೇಡಮ್ ಒಂದು ಹಾಸ್ಪಿಟ್ಲಲ್ಲ ಹೊರಗಡೆ ತೋರಿಸ್ಕೊಂಡ್ರದು. ಅಷ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಲಾಸ್ಟಿಗೆ ಮತ್ತೆ ಅವ್ರ ಹತ್ರನೇ ಬಂದು ಮತ್ತೆ ಇನ್ನೊಂದು ಆಪರೇಷನ್ ಮಾಡಿಸ್ಕೊಂಡೆ. ಆಪರೇಷನ್ ಆದಮೇಲೆ ಮತ್ತೆ ಅದನ್ನು 3 ತಿಂಗಳು ನನಗೆ ಏನೋ ಮತ್ತೆ ಒಳಗಡೆ ಸಮಸ್ಯೆ ಆಗ್ತತಿ ಅಂತ ನಾನು ನೋವು ಅನುಭವಿಸ್ತಾ ಇರುವಾಗ ಅವ್ರು ಪ್ರೈವೇಟಲ್ಲಿ ಹಾಸ್ಪಿಟ್ಲ್ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗಿ ಏನು ಸರ್ ನನಗೆ ಇದು ಆಗ್ತದೆ ಒಳಗಡೆ ಅಂತ ಕೇಳಿದ್ರೆ ಎಲ್ಲ ರಿಪೋರ್ಟು ಬರ್ಕೊಟ್ರು. ಯಾವ ರಿಪೋರ್ಟ್ ಬಂದು ಬ್ಲಡ್ ರಿಪೋರ್ಟ್ ಬಂದು ಎಲ್ಲ ಬಂದ ಮೇಲೆ ಮತ್ತೆ ಅದು ಚಾನಲ್ ಏನು ಹೇಳಿದ್ರು ಒಂದು ರಿಂಗ್ ಇದೆಮ್ಮ ಅಂತೇಳಿ ಅದು ಗೊತ್ತಿಲ್ಲ. ರಿಂಗ್ ಬಿಟ್ಟದು ಆ ರಿಂಗ್ ತೆಗಿಯಕ್ಕೆ ಅವರು ಪ್ರೈವೇಟ್ ಹಾಸ್ಪಿಟಲೇ ತಗೋತಾರೆ. ಈಗೇನು ಹೇಳ್ತಾರೆ, ಪ್ರತಿಯೊಬ್ಬರಿಗೆ ಲೆಟ್ರ್ ಆಗ್ತಾ ಇದೀವಿ, ಎಲ್ಲದಕ್ಕೂ ಉತ್ತರ ಏನು ಕೊಟ್ಟಿದ್ದಾರೆ, ನಾವೇನು ತಪ್ಪೇ ಮಾಡಿಲ್ಲ ಅಂತ ಉತ್ತರ ಕೊಡ್ತಾ ಇದಾರಲ್ಲ, ನೀವು ಕಳಪೆ ಉತ್ತರಗಳು ಕೊಡಬೇಕು. ನ್ಯಾಯಸಿಂಹ
ನಾವು ಜನರ ಸತಿ ಎಚ್ಚರಿಕೆ ಆಗ್ಬೇಕು ಆ ವಿಷಯದ ಬಗ್ಗೆ. ತುಂಬಾ ಅನ್ಯಾಯ ನಡೀತಾ ಐತೆ ಅಲ್ಲಿ. ಏನಿದ್ರು ಲಂಚದ ಮೇಲೆ ನಿಂತುಬಿಟ್ಟೈತೆ ಅಲ್ಲಿ ಸದ್ಯನೇ. ಏನನ್ನ ಲಂಚ ಕೊಟ್ಟರು ಮಾತ್ರನೇ ಪೇಷಂಟ್ ಹಿಡ್ಕೊಳ್ಳೋಂಥ ಪರಿಸ್ಥಿತಿ ಆಗೈತಿ. ಇನ್ನು ಆಗಬಾರ್ದು ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೆ ಪಾಠ ಕಲಿಸ್ತೀವಿ. ವೀಕ್ಷಕರೇ, ನೋಡಿದ್ರಲ್ಲ ಸಮಾಜದಲ್ಲಿ ಏನ್ ನಡೀತಾ ಇದೆ. ಯಾಕೆ ಸೈಲೆಂಟ್ ಆಗಿದ್ದೀರಾ? ಮಹಿಳೆಯರಿಗೆ ಇಷ್ಟು ಸಮಸ್ಯೆ ಆದ್ಮೇಲೆ ಸತ್ತ ಮೇಲೆ ಜಸ್ಟಿಸ್ ಅಂತ ಹಿಡ್ಕೊಂಡು ಹೋಗೋ ಪದ್ಧತಿ ನಮಗೆ ಅವಶ್ಯಕತೆ ಇಲ್ಲ. ನೀವು ಬರಬೇಕು, ನಮಗೆ ಸಾಲ್ವ್ ಮಾಡಬೇಕು. ಏನು ವಿಮ್ಸ್ ಆಸ್ಪತ್ರೆಯಲ್ಲಿ ಸಮಸ್ಯೆ ಇದೆ, ಒಬ್ಬ ಮಹಿಳೆಗೆ ಇಷ್ಟು ಮಹಿಳೆ ಕುತ್ಕೊಂಡಿದ್ದಾರೆ ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಅಷ್ಟು ಸಮಸ್ಯೆ ನಮ್ಮ ದುರ್ಗಮ್ಮ ಅನ್ನೋರಿಗೆ ಆಗಿದೆ. ನಾನು ಒಂದೇ ಹೇಳೋದು, ಆದಷ್ಟು ಬೇಗ ಇದು ನಾಗಲಕ್ಷ್ಮಿ ಮೇಡಮ್ಗೆ ನಾನು ತಲುಪಿಸ್ತೀನಿ. ನಾಗಲಕ್ಷ್ಮಿ ಮೇಡಮ್ ಅವರು ಬಳ್ಳಾರಿ ಬರಲೇಬೇಕು, ದುರ್ಗಮ್ಮ ಅನ್ನೋರಿಗೆ ಸಹಾಯ ಮಾಡಲೇಬೇಕು. ಈ ವಿಡಿಯೋ ಮೂಲಕ ಇವತ್ತೇ ನಾನು ಖಂಡಿಸ್ತೀನಿ. ಇನ್ನೂ ಒಂದು, ವಿಮ್ಸ್ ಆಸ್ಪತ್ರೆಯಲ್ಲಿ ಯಾರು ಹೆಡ್ ಮೇಡಮ್ ವಿಜಯಲಕ್ಷ್ಮಿ ಅದರ ಅವರು ಆದಷ್ಟು ಶೀಘ್ರದಲ್ಲಿ ಸಸ್ಪೆಂಡ್ ಮಾಡಲೇಬೇಕು ಅವ್ರನ್ನ. ಯಾಕಂದ್ರೆ ಒಂದು ಮಹಿಳೆಗೆ ಇಷ್ಟು ಸಮಸ್ಯೆ ಆಗಿದೆ ಅಂದ್ರೆ ಇನ್ನ ಮುಂತಾದ ಮಹಿಳೆಗರು ಎಷ್ಟು ಜನ ಇಲ್ಲ ನಮ್ಮಲ್ಲಿ. ಇದೇ ಒಂದು ದುಡ್ಡಿನಿಂದ ನಿಂತ್ರೆ ಇನ್ನು ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನೋದು ಏನಿದೆ ನಮಗೆ? ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನೋದು ಯಾವ ಲೆಕ್ಕದಲ್ಲಿ ಅನ್ಕೊಳ್ತೀವಿ ನಾವು? ಹೇಳ್ತಿದ್ದೀವಿ ವೀಕ್ಷಕರೇ, ದುರ್ಗಮ್ಮ ಅನ್ನೋರಿಗೆ ಇವತ್ತೇ ಕಡಖಂಡಿತಿಗೆ ಇನ್ನ 3 ದಿನ ಇಲ್ಲ, ಇವತ್ತೇ ನಮಗೆ ಸಮಸ್ಯೆ ದುರ್ಗಮ್ಮ ಅನ್ನೋರಿಗೆ ಎಲ್ಲನೂ ಕಚ್ಚುನಿಟ್ಟಿನಿಂದ ಕ್ಲಿಯರ್ ಆಗಲೇಬೇಕು. ಇದು ನಾಗಲಕ್ಷ್ಮಿ ಮೇಡಮ್ ಅವರಿಗೆ ನಾನು ಲೆಟರ್ ಬರೀತೀನಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿಟಿವಿ ಬಳ್ಳಾರಿ. ಮುನ್ನಡೆ